ಇದು ಬನ್ನಿ ಇವತ್ತು ಪ್ರೇಮ ಕಾವ್ಯ ಎಪಿಸೋಡ್ ನೋಡ್ಕೊಂಬರೋಣ. ಇವತ್ತಿದೆ ಅಲ್ಲ 15 ಮೇ ಫ್ರೈಡೇ ಅಂದರೆ ಶುಕ್ರವಾರದ ಎಪಿಸೋಡ್ ಆಗಿರುತ್ತೆ. ಇದು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ರಾಮ್ ಇದನ್ನೆಲ್ಲ ಕಿಚನಲ್ಲಿ ಇದು ಮಾಡ್ತಾ ಇರ್ತಾನೆ, ಕಾಫಿ ಏನು ಟೀ ಎಲ್ಲ ಏನೋ ಮಾಡ್ತಾ ಇದೀಯೋ ನೀನು ಅಂತ. ಟೀ ಮಾಡ್ತಾ ಇದ್ದೀನಿ ಅಂತ. ಇದು ಸ್ವಲ್ಪ ಕುಡಿದು ನೀನು ಕೋಲ್ಡ್ ಆದರೆ ನಾನೇ ಕಷ್ಟಪಟ್ಟು ಕೈಯಾರ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾನೆ. ಇದು ಕುಡಿದು ಕುಡಿದು ಹೇಗಿದೆ ಅಂತೆಲ್ಲ ಹೇಳ್ದ. ಪ್ರೇಮ ಸಕ್ಕರೆ ಏನಾದರೂ ಕಮ್ಮಿ ಇದ್ದರೆ ಒಂದ್ಸಲ ಕುಡ್ದು ನೋಡು, ಯಾಕಂದರೆ ನಿನ್ನ ನಗುವಲ್ಲೇ ಸಕ್ಕರೆ ಫ್ಯಾಕ್ಟ್ರಿ ಎಲ್ಲ ಇದೆಯಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತಲ್ಲ. ಓಹೋ, ಸಕ್ಕರೆ ಜೊತೆ ಕಾಫಿ ಮಾತು ಬೇರೆ, ಅದು ಹಾಗೆ ಕುಡಿ ಅಂತೆಲ್ಲ ಹೇಳ್ತಾನೆ. ಪ್ರೇಮ ನೋಡಿಲಿ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಅಂತೆಲ್ಲ ಹೇಳ್ತಾನೆ. ಯಾವ ಟೈಮ್ ತೊಗೋಬೇಕಂದ್ರೆ ಕರೆಕ್ಟಾಗಿ ನಾನು ಡೇಟಾ ಇವತ್ತು ಡೇಟ್ 13 ಅಂತ. ಆ ಡೇಟ್ ಅಂದರೆ ಆ ಡೇಟ್ ಅಲ್ವೇ, ನಾನು ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಹೌದಾ? ಇದೆಲ್ಲ ಗೊತ್ತಾಗಲ್ಲ ಅಂತೆಲ್ಲ ಹೇಳ್ತಾಳ. ನೋಡ್ತಾಳೆ. ನೋಡಿದರೆ ಏನು ಅರ್ಥನೇ ಆಗಲ್ಲಲ್ಲ ಅವಳಿಗೆ. ರಾಮ ಹೋಗೋ, ಬೆಳಿಗ್ಗೆನೇ ಕಿಸ್ ಅನ್ಬೋದು. ನಾನು ಇನ್ನೂ ಪೂಜೆನೇ ಮಾಡಿದೆ. ನಾನೇ ಯಾವಾಗ ಕಿಸ್ ಅಂದೆ? ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಅಂದರೆ ಪೇಷಂಟ್ಗಳಿಗೆ ಡಾಕ್ಟ್ರ್ ಮದ್ದಿನ ಚೀಟಿ ಕೊಡ್ತಾರೆ, ಅದು ಅಂತೆಲ್ಲ ಹೇಳ್ತಾರೆ. ನಾನು ನನಗೆ ಬೇಕಾಗಿರೋ ಮದ್ದೇ ಕೇಳಿದೆ. ಇಲ್ಲ ಕಣೋ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಂತಲ್ಲ. ನಿನ್ನ ಪ್ರೀತಿ ಕಾಫಿ ಪ್ರೇಮ, ಲಾಸ್ಟ್ ಟೈಮ್ ಕೆಟ್ಟದಾಗಿರೋ ಕಾಫಿ ಎಲ್ಲ ಮಾಡಿದ್ದೆ, ಚೆನ್ನಾಗಿದೆ ಅಂತೆಲ್ಲ ಹೇಳಿದೆ, ಅದಕ್ಕೆ ಈ ಸಲ ಸ್ಪೆಷಲ್ಲಾಗಿ ಮಾಡಿದ್ದೀನಿ ನೋಡು ಅಂತೆಲ್ಲ ಹೇಳ್ತಾನೆ. ನೀನು ಇಷ್ಟಪಡೋ ಥರ ಕಾಫಿ ಮಾಡಿದ್ದೀನಿ ಅಂತ. ಹೌದಾ? ಕುಡಿಯೋಕ್ಕೆ ಹೋಗ್ತಲ್ಲ, ವೇಟ್ ನಾನೇ ನನ್ನ ಕೈಯಾರ ಕುಡಿಸ್ತೀನಿ ಅಂತೆಲ್ಲ ಹೇಳಿ ಕೈಯಾರ ಕುಡಿಸ್ತೀನಿ ಅಂತ ಕುಡಿಸ್ತಾನೆ ರಾಮ್. ಬಿಸಿ ಇದೆ ಅಂತೆಲ್ಲ ಹೇಳಿ ಕುಡಿದ. ಅದೇ ಟೈಮಿಗೆ ಕಲ್ಯಾಣಿ ಬರ್ತಾಳೆ. ಕಲ್ಯಾಣಿ ಬಂತು, ಅದನ್ನೆಲ್ಲ ನೋಡಿ ಖುಷಿ ಪಡ್ಬಿಡ್ತಾಳೆ. ಟೀ ಕಾಫಿ ಕುಡಿಸ್ತಾನೆ ಇಲ್ಲ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ನ. ಈ ಕಾಫಿ ಜೊತೆಗೆ ನಿನ್ನ ಪ್ರೀತಿನೂ ಸೇರಿದೆ ಅಲ್ಲ ರಾಮ್ ಅಂತೆಲ್ಲ ಹೇಳ್ತಿರ್ತಾಳೆ. ಈ ಕಾಫಿ ಕುಡಿಸೋ ನೆಪದಲ್ಲಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದರೆ ನನ್ನ ಕಾಫಿ ರುಚಿಗಿಂತ ನಿನ್ನ ಪ್ರೀತಿ ರುಚಿನೇ ಜಾಸ್ತಿ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳ್ದೆ. ಇದೇ ಟೈಮಿಗೆ ಕಲ್ಯಾಣಿ ಬಂದುಬಿಡ್ತಾ. ಕಲ್ಯಾಣಿ ಬಂದು ನೋಡ್ತಿದ್ದಾಗ ನನ್ನ ಮಗ ಕಾಫಿ ಎಲ್ಲ ಮಾಡೋದೆಲ್ಲ ಕಲ್ತು ಬಿಟ್ಟಾನ ಅಂತೆಲ್ಲ ಹೇಳ್ತೀನಿ. ಸತಾಯಿಸ್ತಾ ಇದ್ದಾಗ ರಾಮಿದ್ದು ಅಯ್ಯೋ ನಂಗೆ ಕೆಲಸ ಇದೆ ಅಂತೆಲ್ಲ ಹೋಗ್ಬಿಡ್ತಾನೆ. ಇವಳನ್ನ ನಾನು ಇನ್ನೂ ಪೂಜೆನೇ ಮಾಡಿಲ್ಲ ಅಂತ ಹೇಳಿ ಜಾರ್ಕೊಂಡ್ಬಿಡ್ದೆ ಅಲ್ಲಿದ್ದೆ. ಇನ್ನು ಇವಳು ಇಲ್ಲಿ ಮಾಡ್ಕೊಂಡಿರ್ತಾಳೆ. ಕಾವ್ಯ ಇವಾಗ ಎದ್ದು ಹೊರಗಡೆ ಬರ್ತಾ ಮಾದೇವ ಅಂತೆಲ್ಲ ಕೂಗ್ತಿರ್ತಾಳೆ. ಮಾದೇವ ಅಂತೆಲ್ಲ ಕೂಗ್ತಾಳೆ. ಕೂಗಿದ್ದ ನಿನ್ನ ಕನಸು ಏನಾಯಿತು? ನೀನು ಇತ್ತೀಚೆಗೆ ಯಾಕೋ ಮಾತಾಡ್ತಾ ಇಲ್ಲ, ನಾನು ಸೈಂಟಿಸ್ಟ್ ಆಗಬೇಕು ಹಿಂಗಾಗೆಲ್ಲ ಹೇಳ್ತಿದ್ದೆಲ್ಲ, ಈಗೇನು ಹೇಳ್ತಾ ಇಲ್ಲಲ್ಲ ಅಂತೆಲ್ಲ ಕೇಳ್ತಾ. ಇಲ್ಲ ಮಾದೇವ, ನನಗೇನು ನೆನಪೇ ಆಗ್ತಾ ಇಲ್ಲ. ನಿನ್ನೆ ನನ್ನ ಪಾರ್ಟಿಯಿಂದ ಫಸ್ಟು ನನ್ನ ಪಾರ್ಟಿಯಿಂದ ಯಾವಾಗ ಬಂದೆ, ಯಾವಾಗ ಮಾಡ್ಕೊಂಡೆ, ಎಲ್ಲಿ ಅರ್ಥನೇ ಆಗ್ತಾಯಿಲ್ಲ ನನಗೆ. ಅಂದರೆ ಏನಾಯ್ತು, ಆ ಜ್ಯೂಸ್ ಕುಡಿದ್ಮೇಲೆ ಏನಾಯ್ತು ಅಂತ ನನಗೆ ನೆನಪೇ ಇಲ್ಲ. ಸರಿ, ನಿನಗೆ ನಿಜವಾಗ್ಲೂ ಏನು ನೆನಪಿಲ್ಲ? ಇಲ್ಲ ಏನು ನೆನಪಿಲ್ಲ ಅಂತೇಳ. ಸರಿ, ಇತ್ತೀಚೆಗೆ ಯಾಕೋ ನಿನ್ನ ಕನಸುಗಳ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲಲ್ಲ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಈಗ ಮನೇಲಿ ಆ ಅಕ್ಕಂದು ಕೊಲೆ ಇನ್ಸಿಡೆಂಟ್, ಸ್ನೇಹ, ಸತ್ಯ, ಮತ್ತು ಆಮೇಲೆ ಭರತ್ ಮೋಸ, ಆಮೇಲೆ ಪಂಚಮಿ ಮದುವೆ, ಈ ಎಲ್ಲ ಟೆನ್ಷನಿಂದ ನನ್ನ ಕನಸು ಆಸೆನೆಲ್ಲ ಮರ್ತು ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ದ. ಅವನು ನಾನಿದ್ದೀನಲ್ಲ ಏನೋ ಒಂದು ವ್ಯವಸ್ಥೆ ಮಾಡಿದೆ. ಆಮೇಲೆ ಈ ಕಡೆ ಶ್ರೀಧರ್ ಮತ್ತು ಇವರಿಬ್ಬರು ಹೆಂಗೋ ಒಂದಾಗಿದ್ದಾರೆ. ಅವ್ರ ಜೀವನ ಚೆನ್ನಾಗಿರಬೇಕು
ಅಂತೆಲ್ಲ ಮಾತಾಡ್ತಿರ್ತಾರೆ. ರಾಮ್ ಹೇಗೋ ಪ್ರೇಮನ ತನ್ನ ಹೆಂಡತಿ ಅಂತ ಒಪ್ಕೊಂಡನ, ಅವ್ರ ಜೀವನ ಚೆನ್ನಾಗಿರೋಕೆ ನಾವೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೆಲ್ಲ ಸರಿ ಅದಕ್ಕೆ ನೀವು ಹೇಳೋದು ಕರೆಕ್ಟು ಅಂತೆಲ್ಲ ಹೇಳಿ ಶ್ರೀಧರು ಸರಿ ನೀವು ಹೇಳಿದಂಗೆ ನಾನು ಕೇಳ್ತೀನಿ, ನೀವು ಏನು ಹೇಳ್ತೀರಿ ಅದೇ ಪುರೋಹಿತನ ಭೇಟಿಯಾಗಿ ಬರ್ತೀನಿ ಅಂತೆಲ್ಲ ಹೇಳಿ ಒಳ್ಳೆ ಡೇಟ್ ಎಲ್ಲ ತೊಗೊಂಡು ಬರ್ತೀನಿ ಕಳಿಸ್ಬಿಡ್ತಾರೆ. ಆವಾಗ ಶ್ರೀಧರ್ ಹೋದ್ಮೇಲೆ ಇಲ್ಲಿ ಕಲ್ಯಾಣಿ ಒಬ್ಬರೇ ಕುಂತಿರ್ತಾರೆ. ಕಲ್ಯಾಣಿ ಒಬ್ಬರೇ ಕುಂತು ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಮಹಾದೇವ್ ಬರ್ತಾನೆ. ಮಹಾದೇವ್ ಬಂದು ಅಮ್ಮ ಅಂತೆಲ್ಲ ಹೇಳಿ ಏನು ಅಂತಂದರೆ, ಅಮ್ಮ ನಿಮಗೂ ಏನು ಕನಸಿಲ್ವಾ ಇದಕ್ಕೂ ಅಂತಂದರೆ, ಮದುವೆಗೆ ಮುಂಚೆ ನಿಂಗೆ ಏನಾದರೂ ಹಿಂಗೆ ಆಗಬೇಕು ಹಿಂಗೆ ಎಲ್ಲ ಕನಸಿತ್ತು ಬರೋ, ನಾನು ದೊಡ್ಡ ಭರತನಾಟ್ಯಗಾರ ಆಗಬೇಕು, ನಾನು ಒಂದು ಹೆಸರು ಸಂಪಾದಿಸ್ಬೇಕು ಅಂತ ಜಾಸ್ತಿ ಇತ್ತು. ಆದರೆ ನಿಮ್ಮಪ್ಪ ಶ್ರೀನಿವಾಸನ ಮದುವೆ ಆದಮೇಲೆ ನೀವು ಎಲ್ಲ ಹುಟ್ಟಿದ್ರಿ, ನಿಮ್ಮಪ್ಪನ ಎಲ್ಲ ಜವಾಬ್ದಾರಿ ತೊಗೊಂಡೆಲ್ಲ ನೋಡಿ ನೀವು ಬೆಳೀತಾ ನಿಮ್ಮ ಇನ್ನೇನು ನಾನು ನನ್ನ ಕನಸನ್ನ ಈಡೇರಿಸ್ತೀನಿ ಅನ್ನೋ ಟೈಮಿಗೆ ನಿಮ್ಮ ತಂದೆ ನಮ್ಮಿಂದ ದೂರ ಆಗಿಬಿಟ್ರು. ನಿಮ್ಮ ತಂದೆ ನಮ್ಮಿಂದ ದೂರ ಆದರೆ ಮನೆ ಎಲ್ಲ ಜವಾಬ್ದಾರಿನ ಪ್ರತಿಯೊಂದನ್ನು ನಾನೇ ನಿಮ್ಮನ್ನು ನೋಡ್ಕೊತ ಎಲ್ಲ ಜವಾಬ್ದಾರಿ ನೋಡ್ಕೊತ ಇದೇ ಎಲ್ಲ ಮಾಡೋದ್ರೊಳಗೆ ನಂದು ಇದನ್ನೇ ಕನಸೆಲ್ಲ ಇದಾಗ್ಬಿಡ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಎದಕ್ಕೆ ಈ ಮಾತನ್ನು ಇಷ್ಟು ದಿವಸ ಎಲ್ಲ ಇವಾಗ ಕೇಳ್ತೀಯಲ್ಲ ಅಂತ ಕಲ್ಯಾಣಿಗೆ, ಏನಿಲ್ಲಮ್ಮ ನಮ್ಮ ಕಾವ್ಯ ಮುಂದೆ ದೊಡ್ಡ ಸೈಂಟಿಸ್ಟ್ ಆಗಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ನಲ್ಲ, ಅವಳನ್ನು ಇದೇ ರೀತಿ ಆಗಿಬಿಟ್ಲೆ, ಮದುವೆ ಆದಮೇಲೆ ಹೆಣ್ಮಕ್ಳ ಜೀವನ ನೀರಂಗೆ ಆಗ್ಬಿಡ್ತೈತಾ ಅಂತೆಲ್ಲ ಮಹಾದೇವ ಕೇಳ್ತಿರೋದು ನೋಡಿ ಹಾಗೆ ಏನು ಮಾಡೋಕ್ಕಾಗಲ್ಲ ಅಂತ. ಎದಕ್ಕೆ ಇದೆಲ್ಲ ಅಂತಂದರೆ, ಇಲ್ಲ ನಾವು ಸ್ವಲ್ಪ ಕಾವ್ಯನ ಕಾಲೇಜಿಗೆ ಕಳ್ಸೋಣ ಅಂತ ಬೇಡಪ್ಪ ಕಾಲೇಜ್ಗೆಲ್ಲ ಕಳ್ಸೋ, ಯಾಕಂದ್ರೆ ನಮ್ಮ ಮನೆ ಹೆಣ್ಮಕ್ಳು ಮನೆಯಿಂದ ಇಷ್ಟು ದೂರ ಹೋಗಿ ಓದೋದು ಏನು ಬೇಡ, ಯಾಕಂದರೆ ನಿಮ್ಮ ತಂದೆ ಹೋದ್ಮೇಲೆ ಒಂಟಿ ಜೀವನ ನಾನು ನೋಡಿದ್ದೀನಿ, ಅದಕ್ಕಾಗಿ ಹೀಗೆಲ್ಲ ಬೇಡ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾ ಕಲ್ಯಾಣಿ ಹೇಳಿ ಹೋದಾಗ ಇಲ್ಲಿ ಮಹಾದೇವನಿಗೂ ಸ್ವಲ್ಪ ಬೇಜಾರು ಅನಿಸುತ್ತೆ. ಹೌದಾ ಹೆಣ್ಮಕ್ಳ ಜೀವನ ಹಿಂಗೆ ಆಗ್ಬಿಡ್ತೈತೆ ಮದುವೆ ಆದಮೇಲೆ ಅಂತೆಲ್ಲ ಕೇಳಿದಾಗ ಈ ಕಡೆ ಕಲ್ಯಾಣಿ ತನ್ನ ರೂಮಲ್ಲೇ ಕುಂತು ಅಂದರೆ ಹಳೆಯದು ಒಂದು ಟ್ರಂಕ್ ಎಲ್ಲ ಇರುತ್ತೆ ಮೊದಲು ಕಾಲದಲ್ಲಿ, ಟ್ರಂಕ್ ಅದು ತೆಗೆದು ಅದೆಲ್ಲ ನೋಡ್ತಿರ್ಬೇಕಾದ್ರೆ ತನ್ನ ಫೋಟೋಸ್ ಎಲ್ಲ ಅದೆಲ್ಲ ನೋಡಿ ಅಳ್ತಿರ್ತಾಳೆ. ತನ್ನ ಪ್ರತಿಯೊಂದು ಫೋಟೋನು ನೋಡಿ ನನ್ನ ಮೆಮೊರೀಸ್ ಬಟ್ ಇಲ್ಲಿ ಯಾರಿಗೂ ತೋರಿಸಿರಲ್ಲ, ಬಟ್ ಅದು ಮೆಮೊರೀಸು ಫೋಟೋಸ್ ಅಂತೇಳಿ ಅವರಿಗೆ ತೋರಿಸ್ತಾ ಇರ್ತಾರೆ, ಅಳ್ತಾನೆ ಇರ್ತಾಳೆ. ಅದೆಲ್ಲ ನೋಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಮಹಾದೇವ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾನೆ. ಅವ್ರ ಫ್ರೆಂಡ್ ಹತ್ರ ಮಾತಾಡಿ ಇನ್ನೇನು ಓದೋದು ಮದುವೆ ಆದಮೇಲೆ ಓದಂಗಿಲ್ಲ ಏನಿಲ್ಲ, ಸುಮ್ಮನೆ ಮನೆಯಾಗಿರೋ ಸುಮ್ಮನೆ ಯಾವುದಿದೆ ಅಂದರೆ ಜಗಳ ಹುಟ್ಟು ಇವಳು ಕಾವ್ಯ ಓದೋಕ್ಕೆ ಹೋಗ್ತೀನಿ ಅಂತೆಲ್ಲ ಕಾವ್ಯನ ಮನಸ್ಸೊಳಗೆ ಛಲ ಹುಟ್ಟಬೇಕು ಅನ್ನೋ ರೀತಿ ಏನೇನೋ ಎಲ್ಲ ಆಡ್ಕೊಂತ ಹೇಳ್ತಿರ್ತಾನೆ. ಆಡ್ಕೊಂಡು ಮಗ್ತಿರ್ಬೇಕಾದ್ರೆ ಅವಾಗ ಕಾವ್ಯಗೆ ಕೋಪ ಬರುತ್ತೆ. ಕಾವ್ಯ ಕೋಪ ಬರಲಿ ಅಂತಲೇ ಹಂಗೆಲ್ಲ ಅವ್ರ ಫ್ರೆಂಡ್ ಹತ್ರ ಏನೇನೋ ಎಲ್ಲ ಹೇಳಿ ಯಾಕ್ಲೇ ಬೇಕು ಓದು, ಮದುವೆ ಆದಮೇಲೆ ಇರೋಕ್ಕಿಲ್ಲ ಕಣ್ಲ, ಏನೂ ಮಾಡೋದಿಲ್ಲ ಅಷ್ಟೇ ಅವರು ಅಂತ ಅದೆಲ್ಲ ಹೇಳಿ ಮಹಾದೇವ ರೂಮ್ ಒಳಗೆ ಬರ್ತಿರ್ತಾನೆ. ಇಲ್ಲಿ ಜಗಳ ಆಗುತ್ತೆ.